Hello, good morning students. Today I am going to start a new chapter, pair of linear equations in two variables for class 10. Class 10. Class 10. So, ಈ ಚಾಪ್ಟರ್ ಹೆಸರು ಏನಂದ್ರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅದನ್ನ ಇಂಗ್ಲಿಷ್ ಒಳಗೆ ಹೇಳೋದಾದ್ರೆ pair of linear equations in two variables pair of linear equations in two variables ಅಂದ್ರ ಈಗ ನಾವೇನ್ ಮಾಡ್ಬೇಕು, ಇಲ್ಲಿ ನಮಗ ಫಸ್ಟ್ ರೇಖಾತ್ಮಕ ಸಮೀಕರಣ ಅಂದ್ರೇನು ಗೊತ್ತಾಗ್ಬೇಕು. ರೇಖಾತ್ಮಕ ಸಮೀಕರಣ ಅಂದ್ರ ax plus b is equal to c ರೂಪದಲ್ಲಿರುವ ಸಮೀಕರಣಗಳಿಗೆ ನಾವೇನಂತ ಕರಿತೀವಿ? ರೇಖಾತ್ಮಕ ಸಮೀಕರಣಗಳು ಅಂತ ಕರಿತೀವಿ. ax plus b is equal to c ರೂಪದಲ್ಲಿರುವ ಸಮೀಕರಣಗಳಿಗೆ ನಾವೇನಂತ ಕರಿತೀವಿ? ರೇಖಾತ್ಮಕ ಸಮೀಕರಣಗಳು ಅಂತ ಕರಿತೀವಿ. ಇದಕ್ಕ ಒಂದೇ ಒಂದು ಪರಿಹಾರ ಇರ್ತೈತಿ, ಅಂದ್ರೆ ಒಂದ ಸೊಲ್ಯೂಷನ್. ಯಾಕಂದ್ರೆ ಇದ್ರೊಳಗ ಒಂದ ಚರಾಕ್ಷರ ಇರ್ತೈತಿ, ಅಂದ್ರ ಯಾವುದು? x. ಉದಾಹರಣೆಗಾಗಿ ಈಗ 2x plus 5 is equal to 0 ಅಂದ್ರೆ ಇದ ರೂಪದೊಳಗ ಐತಿ. ಇದನ್ನ ನಾವು ಸಾಲ್ವ್ ಮಾಡ್ಬೇಕಂದ್ರ 2x is equal to plus 5 ಈ ಕಡೆ ಬಂತಂದ್ರೆ minus 5. x is equal to minus 5 divided by ಇದು 2 ಇದ್ದಿದ್ದಿಲ್ಲಿ ಕೆಳಗೆ ಬರ್ತೈತಿ. therefore x is equal to minus 5 by 2. ಈ ರೀತಿ ಇರುವುದಕ್ಕೆ ನಾವೇನಂತ ಕರಿತೀವಿ? ರೇಖಾತ್ಮಕ ಸಮೀಕರಣಗಳು ಅಂತ ಕರಿತೀವಿ. ಬಟ್ ನಮಗ ಪಾಠ ಇರುವುದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅಂದ್ರೆ ಹೆಂಗ್ ಬರ್ತಾವ ಈಗ ನೋಡೋಣ. ಇಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ ಏನಂದ್ರೆ ನಮಗ ax plus by plus c is equal to 0. ಈ ರೀತಿ ಎರಡು ಚರಾಕ್ಷರಗಳಂದ್ರೆ ಇಲ್ಲಿ x ಅನ್ನೋದು ಒಂದು ಚರಾಕ್ಷರ, ಇದು y ಅನ್ನೋದು ಇನ್ನೊಂದು ಚರಾಕ್ಷರ. ಈ ರೀತಿಯ ಚರಾಕ್ಷರಗಳಿಗೆ ನಾವೇನಂತ ಕರಿತೀವಿ? ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಇಲ್ಲಿ x ಮತ್ತು y ಅನ್ನುವ ನಮಗ ಚರಾಕ್ಷರಗಳು. ಇದರದ್ದು ಒಂದು ಆದರ್ಶ ರೂಪ ಅಥವಾ ಐಡಿಯಲ್ ಫಾರ್ಮ್ ಏನಂದ್ರ ಆದರ್ಶ ರೂಪ ಏನಂದ್ರ a1x plus b1y plus c1 is equal to 0, a2x plus b2y plus c2 is equal to 0. ಇದಕ್ಕ ನಾವೇನಂತ ಕರಿತೀವಿ? ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಒಂದು ಏನಿದು ಆದರ್ಶ ರೂಪ. ಇದಕ್ಕೆ ಉದಾಹರಣೆಗಳಂದ್ರ ಫಾರ್ ಎಕ್ಸಾಂಪಲ್ ಏನಂದ್ರ 2x plus 3y minus 7 is equal to 0. ಇದು ಉದಾಹರಣೆ 1. 9x minus 2y plus 8 is equal to 0. ಇದು ಒಂದು ರೇಖಾತ್ಮಕ ಸಮೀಕರಣಗಳ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಿಗೆ ನಮಗೆ ಯಾವುದು ಒಂದು ಉದಾಹರಣೆ. ಅದೇ ರೀತಿ ಇನ್ನೊಂದು ನೋಡೋಣ.
ಇನ್ನೊಂದು ಉದಾಹರಣೆ ಅಂದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7, 17 ಇಸ್ ಈಕ್ವಲ್ ಟು ವೈ. ಹೌದಾ? ಎಕ್ಸ್ ಪ್ಲಸ್ ವೈ ಅಂದ್ರೆ ಇಲ್ಲಿ ಎಕ್ಸ್ ಅಂದ್ರೆ ಇಲ್ಲಿ ನಮ್ಗ a1 ಅನ್ನೋದು 1 ಆಯ್ತು, b1 ಅನ್ನೋದು 3 ಆಯ್ತು, ಇಲ್ಲಿ ಸಿ ಅಂದ್ರದ್ದು 7 ಆಯ್ತು. ಬಟ್ ಇಲ್ಲಿ ಏನಾಗ್ತೈತಿ 17 ಇಸ್ ಈಕ್ವಲ್ ಟು ವೈ ಅಂದ್ರೆ ಇಲ್ಲಿ ಎಕ್ಸ್ ಅನ್ನೋದು ನಮ್ಗೆ ಏನಾಗ್ಬಿಡ್ತೈತಿ 0 ಆಗಿರ್ತೈತಿ. ಈ ಸಮೀಕರಣಗಳ ಅನುಪಾತಗಳನ್ನ ಹೋಲಿಸುವುದರಿಂದ ನಮಗ ಇದಕ್ಕೆ ಎಷ್ಟು ಪರಿಹಾರ ಅದಾವು ಅನ್ನೋದನ್ನ ನಾವು ತಿಳ್ಕೋಬಹುದು. a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0 ಅಂದ್ರೆ ಇಲ್ಲಿ ಏನಾಗ್ಬಿಡ್ತೈತಿ ನಮಗ ಒಂದ್ಸಲ a1 ಬೈ a2 ಇಸ್ ಈಕ್ವಲ್ ಟು b1 ಬೈ b2 ಅಂತ ಇದೆ. ಇದ್ರೊಳಗೆ ನಮಗ ಅಕಸ್ಮಾತ್ ಇದು ನಾಟ್ ಈಕ್ವಲ್ ಟು 0 ಬಂದಿತ್ತಂದ್ರ ಇದಕ್ಕೆ ನಾವು ಅನನ್ಯ ಪರಿಹಾರ ಇದೆ ಅಂತ ಹೇಳ್ಬೋದು. ಅನನ್ಯ ಪರಿಹಾರವಿದೆ ಅಂದ್ರೆ ಒಂದೇ ಒಂದು ಪರಿಹಾರ ಇದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ 5x plus 4y plus 8 is equal to 0. 7x plus 6y minus 9 is equal to 0. ಅಂದ್ರೆ ಇಲ್ಲಿ ನಮಗೆ ಎಕ್ಸಾಂಪಲ್ ನೋಡ್ರಿ. ಈಗ a1 a2 b1 b2 ಅಂತ ಇದೆ. ಈಗ ನಾವು ಏನ್ ಮಾಡ್ಬೇಕು, ಇಲ್ಲಿ a1 ಅಂದ್ರೆ ನಮಗೇನು 5 ಅಂದ್ರೆ 5 ಡಿವೈಡೆಡ್ ಬೈ a2 ಅಂದ್ರೆ ನಮ್ಗೆ ಎಷ್ಟಿದೆ 7 ಇದೆ ಇಸ್ ಈಕ್ವಲ್ ಟು b1 ಅಂದ್ರೆ ಎಷ್ಟಿದೆ 4 ಇದೆ, b2 ಅಂದ್ರೆ ಎಷ್ಟಿದೆ 6 ಇದೆ. ಇಲ್ಲಿ ನೋಡ್ರಿ ನಮಗೆ ಇವ್ಯಾವು ಈಕ್ವಲ್ ಆಗ್ಲಿಲ್ಲ ಅಂದ್ರೆ ಇದು ನಾಟ್ ಈಕ್ವಲ್ ಟು 5/7 is not equal to 4/6. ಈ ಟೈಪ್ ಇತ್ತಂದ್ರ ಬರೀ ನಮಗಿದು ಸಮೀಕರಣ ನೋಡಿದ್ರೆ ಸಾಕು, ಇದಕ್ಕ ಎಷ್ಟು ಪರಿಹಾರ ಇದೆ ಅಂತ ನಾವು ತಿಳ್ಕೋಬಹುದು. ಅಂದ್ರ ಅನನ್ಯ ಪರಿಹಾರವಿದೆ ಅಂದ್ರ ಒಂದೇ ಒಂದು ಪರಿಹಾರವಿದೆ ಅಂತ ನಾವು ತಿಳ್ಕೋಬಹುದು. ಈಗ ನೆಕ್ಸ್ಟ್ ಇನ್ನೊಂದು ಅಂದ್ರೆ ನಮಗ a1 ಬೈ a2 ಇಸ್ ಈಕ್ವಲ್ ಟು b1 ಬೈ b2 ಇಸ್ ಈಕ್ವಲ್ ಟು c1 ಬೈ c2. ಈ ರೀತಿ ನಮಗೊಂದು ಸೊಲ್ಯೂಷನ್ ಒಳಗೆ ಬಂತು ಅಂದ್ರೆ ಇದಕ್ಕ ಏನಾಗೈತಿ ಅಪರಿಮಿತ ಪರಿಹಾರಗಳಿವೆ. ಅಂದ್ರ ಸಾಕಷ್ಟು ಪರಿಹಾರಗಳಿರ್ತಾವು. ಇದನ್ನ ನೀವು ಬೇಕಾದಷ್ಟು ನಾವು ಪರಿಹಾರಗಳನ್ನು ಇಟ್ಕೋಬಹುದು. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ 9x plus 3y plus 12 is equal to 0. 18x plus 6y plus 24 is equal to 0. ಈಗ ನೋಡ್ರಿ a1 ಅಂದ್ರೆ ಇದು, b1 ಅಂದ್ರೆ ಇದು, c1 ಅಂದ್ರೆ ಇದು, a2 b2 c2. ಈಗ ನಾವು ಇದ್ರ ಪ್ರಕಾರ ಬರೆಯೋಣ. a1 ಅಂದ್ರೆ ಎಷ್ಟಿದೆ 9/18 ಅಂದ್ರೆ a2 ಅಂದ್ರೆ ಇಷ್ಟಿದೆ ಇಸ್ ಈಕ್ವಲ್ ಟು b1 ಅಂದ್ರೆ 3 ಇದೆ, b2 ಅಂದ್ರೆ 6 ಇದೆ, 3/6 ಇಸ್ ಈಕ್ವಲ್ ಟು c1 ಅಂದ್ರೆ 12 ಇದೆ, c2 ಅಂದ್ರೆ 24 ಇದೆ. ಹೌದಾ? 9 1 9 2 3 1 3 2 12 1 12 2 ಅಂದ್ರೆ ಇದ್ರದಷ್ಟು ನಮಗೆ ಸೊಲ್ಯೂಷನ್ ಎಷ್ಟು ಬಂತು 1/2 is equal to 1/2 is equal to 1/2. ಈ ರೀತಿ ನಮಗೆಲ್ಲ ಈಕ್ವಲ್ ಬಂದು ಅಂದ್ರೆ ನಾವು ಇದಕ್ಕೆ ಏನ್ ಮಾಡ್ಬೋದು ಅಪರಿಮಿತ ಪರಿಹಾರಗಳಿವೆ ಅಂತ ನಾವು ಸೂಚಿಸಬಹುದು. ಇಲ್ಲಿ
ಇನ್ನೊಂದು ನೆಕ್ಸ್ಟ್ ಯಾವ್ದು ಬರ್ತೈತೆ ಅಂದ್ರೆ A1 by A2 is equal to B1 by B2 is not equal to C1 by C2 is not equal to C1 by C2. ಈ ರೀತಿ ಇತ್ತಂದ್ರೆ ಯಾವುದೇ ಪರಿಹಾರವಿಲ್ಲ. ಹೌದಾ? ಈ ರೀತಿ ಇತ್ತಂದ್ರೆ ಯಾವುದೇ ಪರಿಹಾರವಿಲ್ಲ. ಇದಕ್ಕೆ ನಾವು ಎಕ್ಸಾಂಪಲ್ ಅಂದ್ರೆ 6x minus 3y plus 10 is equal to 0. 2x minus y plus 9 is equal to 0. ಹೌದಾ? ಈಗ ನೋಡೋಣ. A1 ಅಂದ್ರೆ 6, B1 ಅಂದ್ರೆ -3, C1 ಅಂದ್ರೆ 10, A2 ಅಂದ್ರೆ 2, B2 ಅಂದ್ರೆ -1, C2 ಅಂದ್ರೆ 9. ಹೀಗೆ ಬರ್ಕೊಳ್ಳಿ. 6/2 is equal to -3. ಇಲ್ಲಿ y ಪಕ್ಕ ಏನು ಇರಲಿಲ್ಲ ಅಂದ್ರೆ ನಮಗೆ -1 ಅಂತ ಬರ್ಕೋಬೇಕು. ಇಲ್ಲಿ 10 -9. ಹೌದಾ? ಇಲ್ಲಿ 2 1 2 3 ಹೌದಾ? 3/1 is equal to minus cancel 3/1, but this is not equal to 10/9. ಹೌದಾ? ಈ ರೀತಿ ಬಂತಂದ್ರೆ ನಮಗ ಯಾವುದೇ ಪರಿಹಾರವಿಲ್ಲ ಅನ್ನೋದು ನಮಗ ಗೊತ್ತಾಗ್ತೈತಿ. ಓಕೆ, ಈ ರೇಖಾತ್ಮಕ ಸಮೀಕರಣಗಳನ್ನ ಇಕ್ವೇಶನ್ಸ್ ಗಳನ್ನ ಎಕ್ಸ್ ಮತ್ತು ವೈ ಸಮೀಕರಣಗಳನ್ನ ಬಿಡಿಸಾಕ ನಮಗ ಹಲವಾರು ವಿಧಾನಗಳದಾವ. ಅದ್ರೊಳಗ ಯಾವ್ಯಾವ ವಿಧಾನ ಅನ್ನೋದು ನಾ ಬರಿತೇನೆ. ವಿಧಾನಗಳು ಯಾವ್ಯಾವ ಮೆಥಡ್ಲೆ ನಾವು ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡು ಹಿಡಿಬಹುದು ಅನ್ನೋದು ನಮಗ ಗೊತ್ತಾಗ್ತೈತಿ. ಅದ್ರೊಳಗ ಒಂದನೇದ್ದು ನಕ್ಷಾ ವಿಧಾನ ಅಂದ್ರೆ ಗ್ರಾಫ್ ಮೆಥಡ್. ನೆಕ್ಸ್ಟ್ ಎರಡನೇದು ಆದೇಶ ವಿಧಾನ. ನೆಕ್ಸ್ಟ್ ಥರ್ಡ್ ವರ್ಜಿಸುವ ವಿಧಾನ. ನೆಕ್ಸ್ಟ್ ಓರೆ ಗುಣಾಕಾರ ವಿಧಾನ. ನೆಕ್ಸ್ಟ್ ಸಂಕ್ಷೇಪಿಸುವ ವಿಧಾನ. ಹೌದಾ? ಸಂಕ್ಷೇಪಿಸುವ ವಿಧಾನ. ಇಲ್ಲಿ ನೋಡ್ರಿ, ನಾನು ಇವತ್ತು ನಿಮ್ಗ ಆದೇಶ ವಿಧಾನ ಮತ್ತ ವರ್ಜಿಸುವ ವಿಧಾನಗಳನ್ನ ಹೆಂಗ್ ಬರಿಬೇಕು, ಹೆಂಗ್ ಅದರಿಂದ ಸಾಲ್ವ್ ಮಾಡ್ಬೇಕು ಅನ್ನೋದು ನಾನು ಇವತ್ತ ನಿಮ್ಗೆ ತಿಳಿಸ್ಕೊಡ್ತೇನೆ. ಈಗ ನಾವು ಅದರೊಳಗೆ ಒಂದೇದು ಯಾವ್ದಂದ್ರ ಆದೇಶ ವಿಧಾನ. ಅದರಿಂದ ನಾವು ಈ ರೇಖಾತ್ಮಕ ಸಮೀಕರಣಗಳನ್ನ ಹೆಂಗ್ ಸಾಲ್ವ್ ಮಾಡಿ ಅದರಿಂದ ಎಕ್ಸ್ ಪ್ಲಸ್ ಮತ್ತು ವಾಯ್ಗಳನ್ನ ಹೆಂಗ್ ಕಂಡು ಹಿಡ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತೇನೆ. ಈಗ ಫಸ್ಟ್ ಒಂದು ಎಕ್ಸಾಂಪಲ್ ಅಂದ್ರೆ ಒಂದು ಸೊಲ್ಯೂಷನ್, ಒಂದು ಪ್ರಾಬ್ಲಮ್ ನೋಡೋಣ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ಈಗ ಇದನ್ನ ತಗೊಂಡು ನಾವು ಹೆಂಗ್ ಆದೇಶ ವಿಧಾನವನ್ನ ನೋಡೋಣಂತ. ಈಗ ಫಸ್ಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14 ಇದನ್ನ ಇಕ್ವೇಶನ್ ನಂಬರ್ 1 ಅಂತ ತಗೊಳ್ಳೋಣ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಇದನ್ನ ಇಕ್ವೇಶನ್ ನಂಬರ್ 2 ಅಂತ ತಗೊಳ್ಳೋಣ. ಇದ್ರೊಳಗೆ ಯಾವ್ದಾದ್ರು ಎರಡರೊಳಗೆ ಒಂದನ್ನು ತಗೊಂಡು ನಾವು ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಕೊಂಡ್ರ ಅಂದ್ರೆ ನಮಗ ಅದನ್ನ ಆದೇಶ ವಿಧಾನವನ್ನ ಹೆಂಗ್ ಮಾಡೋದಂತ ಹೇಳ್ಕೊಡ್ತೇನೆ. ಈಗ ಫಸ್ಟ್ ಸಮೀಕರಣ 1ರಿಂದ ನಾ ಯಾವ್ದು ತಗೊಂಡೇನಿ? ಸಮೀಕರಣ 1 ತಗೊಂಡೇನಿ. ಸಮೀಕರಣ 1ರಿಂದ ಸಮೀಕರಣ 1 ಅಂತಂದ್ರೆ ಯಾವ್ದೈತಿ ನಮಗಿಲ್ಲಿ? ಎಕ್ಸ್ ಪ್ಲಸ್ ವೈ
ಇಸ್ ಈಕ್ವಲ್ ಟು 14 ಇದೆ ಹೌದಾ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14 ಅಂತಂದ್ರ ಎಕ್ಸ್ ಇಸ್ ಈಕ್ವಲ್ ಟು 14 ಇಲ್ಲಿ ಪ್ಲಸ್ ವೈ ಇದ್ದದ್ದು ಈಚೆ ಕಡೆ ಬಂತಂದ್ರ ಮೈನಸ್ ವೈ ಹೌದಾ. ಎಕ್ಸ್ ಇಸ್ ಈಕ್ವಲ್ ಟು 14 ಮೈನಸ್ ವೈ ಅಂದ್ರೆ ಏನಾಯ್ತು ನಮ್ಗೆ ಇಷ್ಟು ಬಂತು. ಇದಕ್ಕೆ ನಾವು ಇಕ್ವೇಶನ್ ನಂಬರ್ 3 ಅಂತ ಕೊಡ್ಬೇಕು ಹೌದಾ. ಈಗ ನಮಗ ಸಮೀಕರಣ 3 ಎಷ್ಟು ಬಂದಿತ್ತು ಹೇಳ್ರಿ. ಎಕ್ಸ್ ಇಸ್ ಈಕ್ವಲ್ ಟು 14 ಮೈನಸ್ ವೈ ಇದು ಇಕ್ವೇಶನ್ ನಂಬರ್ 3 ನಮ್ದು ಹೌದಾ. ಈಗ ನಾವೇನ್ ಮಾಡ್ಬೇಕು, ಇಕ್ವೇಶನ್ ನಂಬರ್ 3 ಅನ್ನ ಇಕ್ವೇಶನ್ ನಂಬರ್ 2 ನಲ್ಲಿ ಹಾಕ್ಬೇಕು. ಯಾಕಂದ್ರೆ ಫಸ್ಟ್ ನಾವು ತಗೊಂಡಿದ್ವಿ. ಈಗ ಸಮೀಕರಣ 3 ಅನ್ನು ಅಥವಾ ಇಕ್ವೇಶನ್ ನಂಬರ್ 3 ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಲಾಗಿ ಅಂದ್ರ ಈ ಇಕ್ವೇಶನ್ ಅನ್ನ ನಾವು 2ನೇ ಇಕ್ವೇಶನ್ ಅನ್ನ ಅದ್ರೊಳಗ ಹಾಕ್ಬೇಕು. ನಮ್ದು 2ನೇ ಇಕ್ವೇಶನ್ ಯಾವ್ದಿದೆ ಅಂದ್ರ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಇದೆ ಹೌದಾ. ಇದು 2ನೇ ಇಕ್ವೇಶನ್. ಇದ್ರೊಳಗ ನಾವು 3ನ್ನ ಹಾಕ್ಬೇಕು. 3 ಅಂದ್ರೆ ಎಕ್ಸ್ ಈಕ್ವಲ್ ಟು 14 ಮೈನಸ್ ವೈ ಇದೆಯಲ್ಲ, ಎಕ್ಸ್ ಬದ್ಲಿ ನಾವು 14 ಮೈನಸ್ ವೈ ಅನ್ನ ಇಲ್ಲೇ ಹಾಕ್ಬೇಕು. ಎಕ್ಸ್ ಅಂದ್ರೆ ನಮ್ಗೆ ಇಲ್ಲಿದೆ, ನಾವು ಅದ್ರ ಬದ್ಲಿ ಇದನ್ನ ಬರಿಬೇಕು. 14 ಮೈನಸ್ ವೈ ಈ ಮೈನಸ್ ವೈ ಇಸ್ ಈಕ್ವಲ್ ಟು 4 ಇದೆ ಹೌದಾ. 14 ಇಲ್ಲಿ ನೋಡ್ರಿ ಮೈನಸ್ ಮೈನಸ್ ಸೇಮ್ ಚಿಹ್ನೆಗಳು ಅಥವಾ ಸಜಾತಿ ಚಿಹ್ನೆಗಳು ಇದ್ರೆ ನಾವು ಇದನ್ನ ಕೂಡಿಸ್ಬೇಕು. ಮೈನಸ್ ಮೈನಸ್ ಎಷ್ಟಾಯ್ತು, ಮೈನಸ್ 2y 1y ಪ್ಲಸ್ 1y ಇಸ್ ಈಕ್ವಲ್ ಟು 2y ಇಸ್ ಈಕ್ವಲ್ ಟು 4 ಇದೆ ಹೌದಾ. ನಾ ಏನ್ ಮಾಡ್ತೀನಿ, 14 ಇಲ್ಲೇ ಇದೆ, ಈ 4ನ್ನ ಈ ಕಡೆ ತಗೊಂಡ್ಬರ್ತೀನಿ. ಅಂದ್ರೆ ಇದು ಪ್ಲಸ್ 4 ಇದ್ದಿದ್ದು ಈ ಸೈಡ್ ಬಂತಂದ್ರ ಮೈನಸ್ 4 ಇಸ್ ಈಕ್ವಲ್ ಟು ಮೈನಸ್ 2y ಇದ್ದಿದ್ದು ಈ ಕಡೆ ಬಂತಂದ್ರ ಪ್ಲಸ್ 2y ಬಂತು ಹೌದಾ. ಈಗ 14 ಮೈನಸ್ 4 ಎಷ್ಟಾಗ್ತೈತಿ, 10 ಇಸ್ ಈಕ್ವಲ್ ಟು 2y ಹೌದಾ. 10 ಇಸ್ ಈಕ್ವಲ್ ಟು 2y. ದೇರ್ಫೋರ್ ನನಗೆ ಅನುಕೂಲ ಆಗ್ಲಿ ಅಂತ ನಾನು 2y ಈಚೆ ಕಡೆ ಬರ್ಕೋತೇನೆ, ಇಲ್ಲಿ 10 ಬರ್ಕೋತೇನೆ. ಅಂದ್ರೆ ನಾವು ಈಸಿಲಿ ಸಾಲ್ವ್ ಮಾಡಬಹುದು. y ಇಸ್ ಈಕ್ವಲ್ ಟು 10 ಅಲ್ಲೇ ಇರ್ಲಿ, ಈ 2 ಟರ್ಮ್ ಏನ್ ಬರ್ತೈತಿ ಇಲ್ಲಿ ಕೆಳಗೆ ಬಂದ್ಬಿಡ್ತೈತಿ. ಯಾಕಂದ್ರೆ ಇದು ಈಚೆ ಕಡೆ ಮಲ್ಟಿಪ್ಲಿಕೇಶನ್ ಐತಿ, ಈಚೆ ಕಡೆ ಡಿವಿಷನ್ ಆಗ್ಬಿಡ್ತೈತಿ. 2 1 2 5 ಹೌದಾ. ಈಗ ಎಷ್ಟಾತ್ ನಮಗ y ಇಸ್ ಈಕ್ವಲ್ ಟು 5 ಆಗ್ತದೆ ಹೌದಾ. y ಇಸ್ ಈಕ್ವಲ್ ಟು 5. ಈಗ ನಮಗ y ಇಸ್ ಈಕ್ವಲ್ ಟು 5 ಅನ್ನೋದು ಬಂತು ಹೌದಾ. ಈಗ ನಮ್ಗೆ ಇನ್ನೂ ಎಕ್ಸ್ ಕಂಡು ಹಿಡಿದಿಲ್ಲ. ನಾವು ಎಕ್ಸ್ ಅನ್ನ ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದ್ ಇಕ್ವೇಶನ್ ನಂಬರ್ 1 ಆರ್ ಇಕ್ವೇಶನ್ ನಂಬರ್ 2 ಅದ್ರೊಳಗೆ ನಾವು ಒಂದ್ರೊಳಗೆ ಹಾಕಿದ್ವಿ ಅಂದ್ರೆ ನಮಗ ಎಕ್ಸ್ ಬರ್ತೈತಿ. ಫಾರ್ ಎಕ್ಸಾಂಪಲ್ ನಾನು ಯಾವ್ದು ತಗೋತೇನಂದ್ರ ಸಮೀಕರಣ 1ರಿಂದ ನಮಗ ಸಮೀಕರಣ 1 ಯಾವ್ದೈತಿ ಹೇಳ್ರಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14 ಇದೆ ಹೌದಾ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14 ಇದೆ. ಇಲ್ಲಿ ನಮಗ ಎಕ್ಸ್ ಅನ್ನೋದು ನಮಗ ವ್ಯಾಲ್ಯೂ ಗೊತ್ತಿಲ್ಲ, ಪ್ಲಸ್ ವೈ ಅನ್ನೋದು ಗೊತ್ತದೆ 5 ಇಸ್ ಈಕ್ವಲ್ ಟು 14. ಎಕ್ಸ್ ಇಸ್ ಈಕ್ವಲ್ ಟು 14 ಪ್ಲಸ್ 5 ಈ ಸೈಡ್ ಬಂತಂದ್ರ ಮೈನಸ್ 5 ಬಂತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 14 ಮೈನಸ್ 5 ಇಸ್ 9 ಹೌದಾ. ದೇರ್ಫೋರ್ ನಮಗ ಎಕ್ಸ್ ವ್ಯಾಲ್ಯೂ y ಬಂತು, ಹಂಗ y ವ್ಯಾಲ್ಯೂ ಎಷ್ಟು ಬಂತು, 5 ಬಂತು. ಇದು ನಮ್ದು ಸೊಲ್ಯೂಷನ್. ನಾವು ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿದೀವಿ, y ವ್ಯಾಲ್ಯೂನು ಕಂಡು ಹಿಡಿದೀವಿ. ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ ಹೆಂಗ್ ಸಾಲ್ವ್ ಮಾಡೋದು ಅಂತ. 3x minus y is equal to 3 is equal to 3. 9x minus 3y is equal to 9. ಈಗ ಇನ್ನೊಂದು ಪ್ರಾಬ್ಲಮ್ ಅನ್ನ ನಾವು ಹೆಂಗ್ ಸಾಲ್ವ್ ಮಾಡ್ಬೋದು ಆದೇಶ ವಿಧಾನದಿಂದ ಅಂತ ಹೇಳಿ ನಾವು ನೋಡೋಣ ಅಂತ ಹೌದಾ. ಈಗ 3x minus y is equal to 3 ಇದನ್ನ ಇಕ್ವೇಶನ್ ನಂಬರ್ 1 ಅಂತ ತೆಗೆದುಕೊಳ್ಳೋಣ.
ಈಗ 9x minus 3y is equal to 9 ಇದು ಇಕ್ವೇಶನ್ ನಂಬರ್ 2. ಹೌದಾ? ಈಗ ನಾವೇನ್ ಮಾಡ್ಬೇಕು, ಆಗಲೇ ನಾನು ಹೇಳಿದ್ನಲ್ಲ, ಈಗ ಇಕ್ವೇಶನ್ ನಂಬರ್ 1 ಅರ ತಗೋರಿ ಅಥವಾ 2 ಅರ ತಗೋರಿ, ಅದನ್ನು x ಗೆ ಕನ್ವರ್ಟ್ ಮಾಡ್ಕೋಬಹುದು ಅಥವಾ y ಕನ್ವರ್ಟ್ ಮಾಡ್ಕೊಂಡ್ರು ಓಕೆ. ಈಗ ಸಮೀಕರಣ 1ರಿಂದ ಹೌದಾ? ಇಲ್ಲಿ ನೋಡ್ರಿ 3x ಮೈನಸ್ y ಇಸ್ ಈಕ್ವಲ್ ಟು 3. ನಮಗ 3x ಇಷ್ಟ ಇರ್ಲಿ, 3 ಇಲ್ಲಿ ಬಂತು. ಈ ಮೈನಸ್ y ನ ಈ ಕಡೆ ಶಿಫ್ಟ್ ಮಾಡಿದ್ರೆ ನಮ್ಗೆ ಏನಾಯ್ತು, ಪ್ಲಸ್ y ಆಯ್ತು. ಹೌದಾ? ಈಗ ನೆಕ್ಸ್ಟ್ x ಇಸ್ ಈಕ್ವಲ್ ಟು 3 ಪ್ಲಸ್ y. ಇದು x ಬಾಜು ಇದ್ದಿದ್ದು ಎಲ್ಲಿ ಬಂತು, 3 ಬಂತು. ಹೌದಾ? ನಮಗೆ x ಅನ್ನೋದು ಎಷ್ಟು ಬಂತು, ಈಗ 3 ಪ್ಲಸ್ y ಡಿವೈಡೆಡ್ ಬೈ 3 ಬಂತು. ಈಗ ನಾವೇನ್ ಮಾಡ್ಬೇಕು, ಇದನ್ನ ಸಮೀಕರಣ 1ನ್ನ ಸಮೀಕರಣ 2ರೊಳಗ ಆದೇಶಿಸಲಾಗಿ ಅಂತ ಆಗ್ಬೇಕು. ಹೌದಾ? ಸಮೀಕರಣ 1ನ್ನು, ಇದು ಸಮೀಕರಣ 3. ಈ ಸಮೀಕರಣ 3ನ್ನು ಸಮೀಕರಣ 2ರಲ್ಲಿ ಆದೇಶಿಸಲಾಗಿ ಸಮೀಕರಣ 2 ಅಂದ್ರೆ ಯಾವ್ದೈತಿ ನಮಗ, 9x ಮೈನಸ್ 3y ಇಸ್ ಈಕ್ವಲ್ ಟು 9 ಇದೆ. ಹೌದಾ? 9 ಇಲ್ಲಿ 3 ಪ್ಲಸ್ y ಅಂದ್ರೆ x ಅನ್ನೋದು ಏನೈತಿ ನಮಗಿಲ್ಲಿ, 3 ಪ್ಲಸ್ y ಡಿವೈಡೆಡ್ ಬೈ 3 ಇದೆ. ಹೌದಾ? 3 ಪ್ಲಸ್ y ಡಿವೈಡೆಡ್ ಬೈ 3 ಮೈನಸ್ 3y ಇಸ್ ಈಕ್ವಲ್ ಟು 9 ಇದೆ. ಹೌದಾ? ಇಲ್ಲಿ ನೋಡ್ರಿ 3 1 3 3 ಇದು ಕ್ಯಾನ್ಸಲ್ ಆಗ್ತದೆ. ಈಗ 3 ನ ಇಲ್ಲಿ ಒಳಗೆ ಇವ್ಕ ಈ ಟರ್ಮ್ಗಳಿಗೆ ನಾವೇನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡಬೇಕು. 9 ಪ್ಲಸ್ 3y ಮೈನಸ್ 3y ಇಸ್ ಈಕ್ವಲ್ ಟು 9. ಹೌದಾ? 9 ಪ್ಲಸ್ 3y ಮೈನಸ್ 3y ಇಸ್ ಈಕ್ವಲ್ ಟು 9. ಇಲ್ಲಿ ನಮಗ ಪ್ಲಸ್ 3y ಮೈನಸ್ 3y ಕ್ಯಾನ್ಸಲ್ ಆಗ್ಬಿಡ್ತು. ಈ ರೀತಿ ನಮಗ ಇಲ್ಲಿ ಕ್ಯಾನ್ಸಲ್ ಆತಂದ್ರ y ಕ್ಯಾನ್ಸಲ್ ಆದ್ಮೇಲೆ ನಾವು y ಸೊಲ್ಯೂಷನ್ ನಮಗ ಕಂಡು ಹಿಡಿಲಿಕ್ಕೆ ಸಾಧ್ಯವಿಲ್ಲ. ದೇರ್ಫೋರ್ ಇದು ನಮಗ ಸಮೀಕರಣ ಇದಕ್ಕ ಕಂಡು ಹಿಡಿಯಕ ಬರುವುದಿಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಥರ್ಡ್ ಒನ್ ಯಾವುದಂದ್ರ 3x ಪ್ಲಸ್ 4y ಇಸ್ ಈಕ್ವಲ್ ಟು 10. 2x ಮೈನಸ್ 2y ಇಸ್ ಈಕ್ವಲ್ ಟು 2. ಹೌದಾ? 3x ಪ್ಲಸ್ 4y ಇಸ್ ಈಕ್ವಲ್ ಟು 10. 2x ಮೈನಸ್ 2y ಇಸ್ ಈಕ್ವಲ್ ಟು 2. ಈ ಎರಡು ಸಮೀಕರಣಗಳಿಂದ ನಾವು ಆದೇಶ ವಿಧಾನದಿಂದ x ಮತ್ತು y ಬೆಲೆಗಳನ್ನು ನಾವು ಕಂಡುಹಿಡಿಬೇಕು. ಈಗ 3x ಪ್ಲಸ್ 4y ಇಸ್ ಈಕ್ವಲ್ ಟು 10 ಇದನ್ನ ಇಕ್ವೇಶನ್ ನಂಬರ್ 1. ಹೌದಾ? 2x ಮೈನಸ್ 2y ಇಸ್ ಈಕ್ವಲ್ ಟು 2 ಇದು ಇಕ್ವೇಶನ್ ನಂಬರ್ 2. ಹೌದಾ? ಇಲ್ಲಿ ನಮ್ಮ ರೂಲ್ಸ್ ಪ್ರಕಾರ ಇಕ್ವೇಶನ್ ನಂಬರ್ 1 ತಗೋರಿ ಅಥವಾ ಇಕ್ವೇಶನ್ ನಂಬರ್ 2 ತಗೋರಿ, ನಮಗ ಇದ್ರಾಗ ಒಂದು ಅಂದ್ರ ಎಕ್ಸ್ ಈಕ್ವಲ್ ಟು ಎಕ್ಸ್ ನಾವು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನು ಈ ಸಲ ಸಮೀಕರಣ 2 ತಗೋತೀನಿ. ಸಮೀಕರಣ 2ರಿಂದ ಹೌದಾ? ಇಲ್ಲಿ ನೋಡ್ರಿ ಸಮೀಕರಣ ಯಾವ್ದೈತಿ ನಮಗ, 2x ಮೈನಸ್ 2y ಇಸ್ ಈಕ್ವಲ್ ಟು 2. ಹೌದಾ? ನಮಗ ಎಕ್ಸ್ ಇಷ್ಟ ಬೇಕಾಗಿದೆ. ಈಗ ಫಸ್ಟ್ 2x ಇಸ್ ಈಕ್ವಲ್ ಟು 2. ಇಲ್ಲಿ ಮೈನಸ್ 2y ಇದ್ದಿದ್ದು ಈ ಕಡೆ ಶಿಫ್ಟ್ ಆಯ್ತಂದ್ರ ಪ್ಲಸ್ 2y ಅಂತ ಇದೆ. ಹೌದಾ? 2x ಇಸ್ ಈಕ್ವಲ್ ಟು 2 ಪ್ಲಸ್ 2y ಇದೇನಾಗ್ಬಿಡ್ತು, x ಈಕ್ವಲ್ ಟು 2 ಪ್ಲಸ್ 2y ಇಸ್ ಈಕ್ವಲ್ ಡಿವೈಡೆಡ್ ಬೈ ಇದು 2 ಇಲ್ಲೇ ಶಿಫ್ಟ್ ಆಯ್ತು ಅಂದ್ರೆ ಇಲ್ಲಿ ಎಷ್ಟಾಯ್ತು, 2 ಆಯ್ತು. ಹೌದಾ? ಇಲ್ಲೇ ನಮಗ ಇಕ್ವೇಶನ್ ನಂಬರ್ 3 ಇಲ್ಲಿ ಸಮೀಕರಣ 3ನ್ನು ಸಮೀಕರಣ 1ರಲ್ಲಿ
ಆದೇಶಿಸಲಾಗಿ, ಸಮೀಕರಣ 1ರಲ್ಲಿ ಆದೇಶಿಸಲಾಗಿ ಹೌದಾ, ಆದೇಶಿಸಲಾಗಿ. ಈಗ ನಮಗ ಸಮೀಕರಣ 1 ಯಾವ್ದೈತಿ ನೋಡ್ರಿ, 3x + 4y = 10 ಇದೆ. ಹೌದಾ, ಈಗ ನಮಗ 3 ಇಷ್ಟ ಇರ್ಲಿ, ಇಲ್ಲಿ ನಾವೇನ್ ಮಾಡ್ಬೇಕು ಹೇಳ್ರಿ, 2 + 2y / 2 ಅನ್ನ ಇಲ್ಲಿ ಇದು ಮಾಡ್ಬೇಕು. ಹೌದಾ, ಪ್ಲಸ್ 4y = 10. ಓಕೆ, ಈಗ ಇಲ್ಲೇ ಕಟ್ತಾ ಹೋಗುವಂಗಿದ್ರ ಹೋಗ್ಬೇಕು, ಬಟ್ ಇಲ್ಲೇ ಹೋಗಂಗಿಲ್ಲ. ಈಗ ನಾವು ಇದನ್ನ 3 ಅನ್ನ ಒಳಗೆ ತಗೊಳ್ಳೋಣ. 3 × 2 = 6 + 6y / 2 + 4y = 10. ಈಗ ನಾವು ಇದ್ರದ್ದು LCM ಅನ್ನ ತಕ್ಕೋಬೇಕು. 2 ಹೌದಾ, 2 × 1 = 1 1 ಹೌದಾ, 6 + 6y + 4 × 2 = 8y = 10 ಹೌದಾ, = 10. ಈಗ ನಮಗೆ ಎಷ್ಟು ಬಂದಿತ್ತು, 6 + 6y + 8y / 2 = 10. ಈಗ ನಾವೇನ್ ಮಾಡಬೇಕು, 6 + 6y + 8y is 14y / 2 = 10 ಇದೆ. ಹೌದಾ, ಈಗ ನಮಗ 6 + 14y = 2 ಇಲ್ಲಿ ಈ ಕಡೆ ಶಿಫ್ಟ್ ಮಾಡಿಬಿಡೋಣ. ಹೌದಾ, 2 × 10 is 20. ಹೌದಾ, 6 + 14y = 20. Therefore 14y ಇಲ್ಲೇ ಇರಲಿ, 20 ಇಲ್ಲಿ +6 ಇದ್ದಿದ್ದನ್ನು ಈ ಕಡೆ ಶಿಫ್ಟ್ ಮಾಡಿದ್ವಿ ಅಂದ್ರೆ -6. 14y = 20 - 6 14. ಹೌದಾ, y = 14 / 14 1. ಅಂದ್ರೆ ನಮ್ಗೆ ಎಷ್ಟು ಬಂತು, y = 1 ಅಂತ ಬಂದಿದೆ. ಹೌದಾ, y = 1. ಈಗ ನಮಗೆ ಇದನ್ನ ಬರೀ y ಅಷ್ಟು ಸಿಕ್ತೆ, ನಮಗೆ ಇನ್ನೂ ಒಂದು x ಕಂಡು ಹಿಡಿಬೇಕು. ಅದನ್ನ ನಾವು ಇನ್ನೊಂದು ಸಮೀಕರಣದೊಳಗೆ ಹಾಕಿ ನಮಗ x ವ್ಯಾಲ್ಯೂ ಕಂಡು ಹಿಡ್ಕೊಂಡ್ವಿ ಅಂದ್ರೆ ಈ ಸೊಲ್ಯೂಷನ್ ಅವಾಗ ಪೂರ್ತಿ ಆಗತ್ತ. ಸಮೀಕರಣ 2ರಿಂದ ಇಲ್ಲಿ ನಮಗೆ ಸಮೀಕರಣ 2 ಯಾವ್ದಿದೆ, 2x - 2y = 2 ಇದೆ. ಹೌದಾ, ಇಲ್ಲಿ ನಾವ್ ಏನ್ ಮಾಡ್ಬೇಕು ಹೇಳ್ರಿ, 2x ಅಂದ್ರ ಇಲ್ಲೇ y ವ್ಯಾಲ್ಯೂ ಹಾಕ್ಬೇಕು. 2x - 2 ಇಲ್ಲೇ y ಅಂದ್ರೆ ಏನ್ ಬರ್ತೈತೆ ಹೇಳ್ರಿ, 1 = 2 ಬರುತ್ತ. 2x - 2 = 2. 2x = 2 -2 ಇದ್ದಿದ್ದು ಈ ಕಡೆ ಶಿಫ್ಟ್ ಆತಂದ್ರೆ +2. 2x = 4 ಆತ. 2 + 2 4. x = 4 / ಈ 2 ಇಲ್ಲಿ ಬಂತು. 2 1 2 2. x = ನಮಗೆ 2 ಬಂದೈತಿ, y = 1 ಬಂದೈತಿ. ಹೌದಾ, ಇದು ಸೊಲ್ಯೂಷನ್ ಕಂಪ್ಲೀಟ್ ಆಯ್ತು. ಹೌದಾ, ಈಗ ನಾವು ನೆಕ್ಸ್ಟ್ ಆದೇಶ ವಿಧಾನ ಈಗ ಮುಗೀತು. ಈಗ ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ವರ್ಜಿಸುವ ವಿಧಾನ. ಸೇಮ್ x ಮತ್ತು y ಬೆಲೆಗಳನ್ನ ನಾವು ಆದೇಶ ವಿಧಾನದಿಂದ ಹೆಂಗ್ ಕಂಡುಹಿಡಿದೀವಿ, ಅದೇ ರೀತಿ ವರ್ಜಿಸುವ ವಿಧಾನದಿಂದ ಹೆಂಗ್ ಕಂಡುಹಿಡಿದಂತ ನೋಡೋಣ. ವರ್ಜಿಸುವ ವಿಧಾನ, ವರ್ಜಿಸುವ ವಿಧಾನ, ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನದಿಂದ ಹೆಂಗ್ ಕಂಡುಹಿಡಿದ ಅನ್ನೋದನ್ನ ಒಂದು ಎಕ್ಸಾಂಪಲ್ ತೋರಿಸ್ತೇನೆ. x + y = 14, x - y = 4. ಹೌದಾ, ಈ ಇದರಿಂದ ನಾವು ವರ್ಜಿಸುವ ವಿಧಾನವನ್ನ ಹೆಂಗ್ ಕಂಡುಹಿಡಿದ ಅನ್ನೋದನ್ನ ನಾನು ತೋರಿಸ್ತೇನೆ. ಇದ್ರೊಳಗ ಇಲ್ಲೇ ವರ್ಜಿಸುವ ವಿಧಾನ, ಇದು ಇಕ್ವೇಶನ್ ನಂಬರ್ 1, ಇದು ಇಕ್ವೇಶನ್ ನಂಬರ್ 2. ಹೌದಾ, ನಾವಿಲ್ಲಿ ಏನ್ ಮಾಡ್ಬೇಕು, ಸೇಮ್ ಟರ್ಮು ಬಟ್ ಚಿಹ್ನೆಗಳ ಬೇರೆ ಇದ್ದದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಮಗೆ ಒಂದು ವ್ಯಾಲ್ಯೂ ಬರ್ತೈತಿ. ಅದರಿಂದ ನಾವು ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾ ಹೆಂಗ್ ಮಾಡ್ತೇನೆ ಅಂದ್ರೆ, x + y = 14, x
ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ಇಲ್ಲಿ ನೋಡ್ರಿ ಸೇಮ್ ಟರ್ಮ್ ಇದೆ ಬಟ್ ವಿಜಾತಿ ಚಿಹ್ನೆಗಳಿದಾವಲ್ಲ, ಇದು ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗಿಬಿಡ್ತೈತಿ. ಹೌದಾ? ಇಲ್ಲಿ ನೋಡ್ರಿ ಪ್ಲಸ್ ಒನ್ ಎಷ್ಟಾಯ್ತು? 2x ಇಸ್ ಈಕ್ವಲ್ ಟು 14 ಪ್ಲಸ್ 4 ಎಷ್ಟಾಯ್ತು? 18. ಹೌದಾ? ಎಕ್ಸ್ ಇಸ್ ಈಕ್ವಲ್ ಟು 18 ಡಿವೈಡೆಡ್ ಬೈ 2. ಹೌದಾ? 18 ಡಿವೈಡೆಡ್ ಬೈ 2. ಇಲ್ಲಿ ಏನ್ ಮಾಡ್ತೈತಿ? 2 1 ಜಾ 2 9 ಜಾ ಎಕ್ಸ್ ಇಸ್ ಈಕ್ವಲ್ ಟು 9. ಹೌದಾ? ಎಕ್ಸ್ ಅನ್ನೋದು 9 ಹಿಂಗ್ ಬಂತು ನಮಗ. ಈಗ ಇದನ್ನ ಯಾವ್ದಾದ್ರು ಒಂದು ಸೊಲ್ಯೂಷನ್ ಒಳಗೆ ಹಾಕಿದ್ರೆ ನಮಗ y ಬರ್ತೈತಿ. ಎಕ್ಸ್ ಸಮೀಕರಣ 2ರಿಂದ ಸೊ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ಸಮೀಕರಣ 2 ಯಾವ್ದೈತಿ? ಇದೈತಿ. ಎಕ್ಸ್ ಅನ್ನೋದು ಎಷ್ಟೈತೆ? 9 ಮೈನಸ್ ವೈ ಇಸ್ ಈಕ್ವಲ್ ಟು 4. 9 ಈ ಮೈನಸ್ 4ನ್ನ ಈ ಕಡೆ ತೊಂಬರ್ರಿ, ಇದು ಸಾರಿ ಪ್ಲಸ್ 4ನ್ನ ಈ ಕಡೆ ತೊಂಬರ್ರಿ, ಇದು ಮೈನಸ್ 4 ಆಯ್ತು. ಇಸ್ ಈಕ್ವಲ್ ಟು ಮೈನಸ್ ವೈ ಈ ಕಡೆ ತೊಂಬರ್ರಿ, ಪ್ಲಸ್ ವೈ ಆಯ್ತು. ಹೌದಾ? y is equal to 9 minus 4 is 5. ಹೌದಾ? ನಮಗೆ ಎಕ್ಸ್ ವ್ಯಾಲ್ಯೂನು ಗೊತ್ತಾಯ್ತು, y ವ್ಯಾಲ್ಯೂನು ಗೊತ್ತಾಯ್ತು. ಈ ರೀತಿ ನಾವು ವರ್ಜಿಸುವ ವಿಧಾನದಿಂದ ಈ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಬಹುದು. ಸೇಮ್ ಪ್ರಾಬ್ಲಮ್ ನ ಆದೇಶ ವಿಧಾನದಿಂದ ನಾನು ಆಲ್ರೆಡಿ ಬಿಡಿಸಿದ್ದೇನೆ. ಅಲ್ಲಿನೂ ಎಕ್ಸ್ ಇಸ್ ಈಕ್ವಲ್ ಟು 9 ಬಂದೈತಿ, y ಇಸ್ ಈಕ್ವಲ್ ಟು 5 ಬಂದೈತಿ. ನಾ ಹೇಳಿದಂತ 5 ವಿಧಾನಗಳಲ್ಲಿನೂ ನಾವು ಇದ ಸೇಮ್ ಪ್ರಾಬ್ಲಮ್ ಬಿಡಿಸಿದ್ರು ಸೇಮ್ ಆನ್ಸರ್ ಬರ್ತೈತಿ. ಇವನ್ನ ಯಾವುದೇ ವಿಧಾನದಿಂದ ಬಿಡಿಸ್ರಿ ನಮಗೆ ಆನ್ಸರ್ ಮಾತ್ರ ಸೇಮ್ ಬರ್ತೈತಿ. ಈ ರೀತಿ ಬಿಡಿಸೋದಕ್ಕೆ ನಾವು ಇದಕ್ಕೆ ವರ್ಜಿಸುವ ವಿಧಾನ ಅಂತೀವಿ. ಇನ್ನು ನೆಕ್ಸ್ಟ್ 3 ವಿಧಾನಗಳದಾವ, ಅದನ್ನ ಮುಂದಿನ ಕ್ಲಾಸ್ ಒಳಗೆ ನಾವು ಚರ್ಚೆ ಮಾಡೋಣ.